ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಯಲ್ಲಿದ್ದೇವೆ. ಹೊಸಗನ್ನಡದ ಕವಿತೆಯಲ್ಲಿ ಘಟಕ 3ರಲ್ಲಿ ಇವತ್ತು 4 ಪದ್ಯಗಳ ಸಾರಾಂಶವನ್ನು ಸರಳವಾಗಿ ಸುಲಭವಾಗಿ ತಿಳಿತಾ ಹೋಗುವ. ಮೊದಲಿಗೆ ಇರುವಂಥದ್ದು ಪುರುಷ ಸೂಕ್ತ, ಕಾಲ ನಿಲ್ಲುವುದಿಲ್ಲ, ಗಂಗಾಮಯಿ, ಆಮೇಲೆ ಬದಲಾವಣೆ ಇತಿಹಾಸ ಎನ್ನುವಂತಹ 4 ಕವಿತೆಯನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಅದರ ಬಗ್ಗೆ ಸ್ವಲ್ಪ ತಿಳಿತಾ ಹೋಗುವ. ಪುಟ ಸಂಖ್ಯೆ 89ರಲ್ಲಿದೆ ನೋಡಿ. ಪುಟ ಸಂಖ್ಯೆ 89. ನಾವು ಸ್ವಲ್ಪ ಅದರ ವಿವರಣೆ ನಮಗೆ ಗೊತ್ತಿದ್ದರೆ ಸಾಕು. ಆಗ ನಮಗೆ ಅವರು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದರೂ ಕೂಡ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಾಡಿದರೆ ಸಾಕು. ಇಲ್ಲಾಂದರೆ ಎಲ್ಲ ಕೂಡ ಓದಿ ಮುಗಿಯುವುದಿಲ್ಲ ನಮಗೆ, ಹಾಗೆ ಅದು ನೆನಪಲ್ಲಿ ಕೂಡ ಉಳಿಯುವುದಿಲ್ಲ. ಆದ ಕಾರಣ ನಾವೇನು ಮಾಡಬೇಕು, ಸ್ವಲ್ಪ ತಿಳ್ಕೊಂಡು ಅದರ ಪಾಯಿಂಟ್ಸ್ ಬುಕ್ಕಲ್ಲಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು ಓದಬೇಕಾದ್ರೆ ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಂಡು ಓದ್ಕೊಂಡಿರುವಂಥದ್ದು. ಇಲ್ಲಿ ನೋಡಿ, ಘಟಕ 3 ಪುರುಷ ಸೂಕ್ತ, GS ಶಿವರುದ್ರಪ್ಪನವರು ಬರೆದಿರುವಂತಹ ಈ ಒಂದು ಕವಿತೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಸ್ನೇಹಿತರೆ. ಪುರುಷ ಸೂಕ್ತ ಅಂದರೆ ಪುರುಷರಿಗೆ ತಕ್ಕದ್ದು, ಪುರುಷರಿಗೆ ಯೋಗ್ಯವಾಗಿರುವಂಥದ್ದು ಎನ್ನುವ ಅರ್ಥವನ್ನು ಕೊಡ್ತದೆ. ಇದರ ಶೀರ್ಷಿಕೆ ಅಂದರೆ ಪುರುಷ ಸೂಕ್ತ ಎನ್ನುವಂಥ ಶೀರ್ಷಿಕೆಯನ್ನು ನೀನು ನೋಡಿದರೆ ಇದು ಪುರುಷರಿಗೆ ಸಂಬಂಧಪಟ್ಟದ್ದು, ಪುರುಷರಿಗೆ ಯೋಗ್ಯವಾದುದು ಎನ್ನುವಂತಹ ಒಂದು ಅರ್ಥವನ್ನು ಕೊಡುವಂಥದ್ದು. ಅಂದರೆ ಇಲ್ಲಿ ಲೇಖಕರು ಏನು ಹೇಳ್ತಾ ಇದ್ದಾರೆ, ವಿಡಂಬನಾತ್ಮಕವಾಗಿ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಪುರುಷರಿಗೆ ಯೋಗ್ಯವಾದಂತೆ, ತಕ್ಕನಾದಂತೆ ಅಂದಿನ ಜನತೆ ನಡೆಯುತ್ತಿದ್ದರು ಎನ್ನುವಂಥದ್ದನ್ನು ಅವರು ಪರೋಕ್ಷವಾಗಿ ಅಲ್ಲ, ಅಪರೋಕ್ಷವಾಗಿ ನಡೆಯುತ್ತಿಲ್ಲ ಎಂದು ಸೂಚಿಸ್ತಾ ಇದ್ದಾರೆ. ವಿಡಂಬನಾತ್ಮಕವಾಗಿ ವಿವರಿಸ್ತಾ ಇದ್ದಾರೆ. ಇಲ್ಲಿ ಲೇಖಕರು ಹೇಳೋದು, ನವಭಾರತ ಜನತೆ ನಮ್ಮ ದೇಶವನ್ನು ಹೇಗೆ ಬಣ್ಣಿಸುತ್ತಿದ್ದಾರೆ ಎಂದರೆ ಅವರ ಮಾತುಗಳಲ್ಲಿ ಎಷ್ಟು ಅತಿರೇಕವಿದೆ ಎಂದರೆ ಅವರು ಭಾರತದ ಬುಡದಲ್ಲಿರುವ ಸಾಗರಗಳನ್ನು ತಮ್ಮ ಕಾಲಡಿಯಲ್ಲಿ ಅದು ಬಿದ್ದು ತೊದಲುತ್ತಿದೆ ಎಂದು ಭಾವಿಸಿದಂತಿದೆ. ಎಲ್ಲ ವಿಚಾರವನ್ನು ಅವರು ಇಲ್ಲಿ ಏನು ಮಾಡ್ತಾರೆ, ವಿಡಂಬನಾತ್ಮಕವಾಗಿ ವಿವರಿಸುವಂತೆ ನಮಗಿಲ್ಲಿ ಗೋಚರಿಸುವಂಥದ್ದು. ಈ ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಕೂಡ ಈ ಪದ್ಯದ ಕೊನೆಯಲ್ಲಿರುವಂಥದ್ದನ್ನು ನೀವು ಕಾಣ್ಬೋದು. ಇಲ್ಲಿ ಕನ್ನಡ ಭಾಷೆಯ ಸರಳವಾದ ಆಡುನುಡಿಯಲ್ಲಿ ವಿಡಂಬನಾತ್ಮಕವಾಗಿ ವಿವರಿಸ್ತಾ ಹೋಗಿರುವಂಥದ್ದನ್ನು ಈ ಒಂದು ಕವಿತೆಯಲ್ಲಿ ಕಾಣ್ಬೋದು. ಇದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳ ಸಾಲುಗಳು. ಒಂದು ವೇಳೆ ಗಡಿಯಾರ ತಿರುಗುವುದು ಇವನಿಂದ, ನೌಕೆ ಎದೆಯುಬ್ಬಿ ತೇಲುವುದು ಇವನಿಂದ, ಕಾಲಡಿಯಲ್ಲಿ ತೊದಲುವ ಕಡಲು, ತಲೆಯಲ್ಲಿ ಹಿಮಶಿಖರಗಳ ಧೀರ ಮೌನ. ಅಂದರೆ ನೋಡಿ, ತುಂಬ ಜನರು ಏನು ಅಂದ್ಕೊಂಡಿರ್ತಾರೆ ಅಂತ ಹೇಳಿದರೆ, ಈ ಸಮುದ್ರ ನಮ್ಮ ಕಾಲಡಿಯಲ್ಲಿದೆ, ಅದು ನಮ್ಮ ಕಾಲಡಿಯಲ್ಲಿ ತೊದಲ್ತಾ ಇದೆ, ಹೊರಳ್ತಾ ಇದೆ, ನಮ್ಮ ತಲೆಯ ಮೇಲೆ ಶಿಖರ ಇದೆ, ಹಿಮಶಿಖರ ಅಂದರೆ ಹಿಮಾಲಯ ಪರ್ವತ ಇರುವಂಥದ್ದು, ಧೀರ, ನಾವು ಶೂರರು ಎನ್ನುವಂತಹ ಆ ರೀತಿಯಾದ ವಿಚಾರಗಳನ್ನು ಹೇಳುವಂಥದ್ದು. ಇನ್ನು ಗಡಿಯಾರ ತಿರುಗುವುದು ಇವನಿಂದ, ನವಭಾರತದ ಜನತೆ ತಮ್ಮ ದೇಶ ಬಹುದೊಡ್ಡ ಸಾಧನೆ ಮಾಡಿದೆ ಎಂದು ತಿಳಿಸಿದ್ದಾರೆ. ವಾಸ್ತವಿಕವಾಗಿ ಅಂದಿನ ಒಂದು ಕಾಲಮಾನದಲ್ಲಿ ಪ್ರಪಂಚದ ಬೇರೆ ಹೋಲಿಸಿದರೆ ಭಾರತ ಸಾಧನೆ ಏನೂ ಇರಲಿಲ್ಲ. ಗಡಿಯಾರ ತಿರುಗುವುದೇ ನಮ್ಮ ದೇಶದಿಂದ, ನೌಕೆ ಎದೆಯುಬ್ಬಿ ತೇಲುವುದು ನಮ್ಮ ದೇಶದಿಂದ, ಗಡಿ ಕಾಯುವ ಕಣ್ಣಿಗೆಚ್ಚರಿಕೆ ತಮ್ಮ ದೇಶದಿಂದ, ವಿಮಾನದ ರೆಕ್ಕೆ ಹಾರುವುದು ನಮ್ಮ ದೇಶದಿಂದ ಎಂದು ಅವರು ತಿಳಿದಂತೆ ಇತ್ತು. ನವಭಾರತದ ಒಬ್ಬೊಬ್ಬ ನೆಲೆಯಲ್ಲೂ ಹೀಗೆ ನವಭಾರತದ ಸ್ವರೂಪದ ಮೇಲೆ ವಿವರಿಸಿದಂತೆ ಅತಿರೇಕದ ಮಟ್ಟಿಗೆ ಇದು ವಾಸ್ತವಿಕ ಪ್ರಜ್ಞೆ ಅಲ್ಲ, ಇದು ಸಲ್ಲದು, ಇದು ಈ ರೀತಿಯಾಗಿ ಹೇಳಬಾರದು ಎನ್ನುವಂಥದ್ದು ಕವಿ ಹೇಳುವಂಥದ್ದು. ತುಂಬಾ ಸಾಧನೆ ಮಾಡಲಿಲ್ಲ, ಆದರೂ ಕೂಡ ನವಭಾರತದ ಜನತೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮಿಂದಾಗಿಯೇ, ನಮ್ಮ ದೇಶದಿಂದಾಗಿಯೇ ಎಲ್ಲ ದೇಶದಲ್ಲೂ ಕೂಡ ಗಡಿಯಾರ ತಿರುಗ್ತಾ ಇರುವಂಥದ್ದು ನಮ್ಮ ದೇಶದವರು ಮಾಡಿರುವಂಥದ್ದು. ಹಾಗೆ ನೌಕೆ ಇರುವಂಥದ್ದು, ಎದೆಯುಬ್ಬಿ ತೇಲುವಂಥದ್ದು ನಮ್ಮ ದೇಶದಿಂದ, ಗಡಿ ಕಾಯುವಂಥ ಒಂದು ಆರಂಭವಾದದ್ದು ನಮ್ಮ ದೇಶದಿಂದ, ವಿಮಾನದ ರೆಕ್ಕೆ ಹಾರುವುದು ಇವನಿಂದ. ಈ ರೀತಿಯಾಗಿ ಯೋಚನೆಯನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದು. ಈ ರೀತಿಯ ಆಡಂಬರ ಅಥವಾ ಈ ರೀತಿಯ ಒಂದು
ಏನು ಅತಿರೇಕದ ಮಾತನ್ನು ಹೇಳಬಾರದು ಎನ್ನುವಂಥದ್ದನ್ನು ಜನರಿಗೆ ಅವರು ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. ಕಾಲಡಿಯಲ್ಲಿ ಇದೆ ಅಂತ ಹೇಳಿದರೆ ಸಮುದ್ರವನ್ನು ಇಂದಿನ ನವಭಾರತ ಜನತೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅವರು ಅತಿರೇಕದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಮ್ಮ ಕಾಲ ಕೆಳಗೆ ಸಮುದ್ರ ಇದೆ, ಅದು ಹೊರಳ್ತಾ ಇದೆ, ತೊದಲುತ್ತಿದೆ ಎನ್ನುವಂಥದ್ದು. ಹಿಮಶಿಖರಗಳ ಧೀರ ಮೌನ ತನ್ನ ತಲೆಯಲ್ಲಿದೆ, ಅಂದರೆ ಹಿಮಾಲಯ ಪರ್ವತವೇ ನನ್ನ ಮೇಲೆ ಇದೆ ಎನ್ನುವಂಥದ್ದು. ಆ ರೀತಿಯ ಮಾತುಗಳನ್ನಾಡುವಂಥದ್ದು. ವಿಭಿನ್ನ ಜನಪದ ಸಂಸ್ಕೃತಿ ಮೈದಾಳಿದೆ, ಆದರೆ ನರನಾಡಿಯಲ್ಲಿ ಹರಿಯುವ ನೆತ್ತರು ಒಂದೇ, ಮಿಡಿಯುವ ಹೃದಯ ಒಂದೇ ಎಂದು ಅವರು ಹೇಳುತ್ತಾರೆ. ಇವರು ಕೈ ಅಲ್ಲಿ ಒತ್ತಿದರೆ ಗಂಗೆ ನೆಲದುದ್ದು ಹರಿದು ಬರುವಳು, ಜನತೆಯ ಉಸಿರು ಪರಿಮಳ ತಾಗಿದರೆ ಮಣ್ಣು ಮೊಳೆದು ಫಲ ನೀಡಿ ಹಸುವಿನ ಕೆಚ್ಚಲುಗಳಲ್ಲಿ ಹಾಲು ತುಂಬುವುದು ಎಂದು ಅವರು ಭಾವಿಸಿದಂತಿದೆ. ವಾಸ್ತವದಲ್ಲಿ ಒಂದು ರಾಷ್ಟ್ರದ ಬದುಕು ಭವಿಷ್ಯ ಹೀಗೆ ಇರಲು ಸಾಧ್ಯವೇ? ಅಂದರೆ ಇಲ್ಲಿ ಜನರು ಅತಿರೇಕವಾಗಿ ಮಾತನಾಡ್ತಾ ಇದ್ದಾರೆ. ಅವರು ಅಂದ್ಕೊಂಡಿದ್ದಾರೆ ಎಲ್ಲ ಕೂಡ ನಮ್ಮ ದೇಶದಿಂದ, ಎಲ್ಲವೂ ಕೂಡ ನಮ್ಮದು ಎನ್ನುವಂತಹ ಒಂದು ಭ್ರಮೆಯಲ್ಲಿದ್ದಾರೆ. ಅದು ಆ ರೀತಿ ಯೋಚನೆಯನ್ನು ಮಾಡಬಾರ್ದು, ಅದೆಲ್ಲ ಮಿತಿಮೀರಿದ ಮಾತುಗಳು ಎನ್ನುವಂಥದ್ದು ಲೇಖಕರು ಇಲ್ಲಿ ಹೇಳುವಂಥದ್ದು. ಸ್ನೇಹ, ವಿಶ್ವಾಸ, ಕರುಣೆ, ಪ್ರೀತಿಗಳನ್ನು ಎಲ್ಲೆಡೆ ಹರಡಬೇಕು ಎಂಬುದು ಎಲ್ಲ ಮಹಾತ್ಮರು ಕೂಡ ಒತ್ತಿ ಹೇಳುವಂತಹ ಆದರ್ಶ. ಇದನ್ನು ಬಾಯಿಯಲ್ಲಿ ಹೇಗೆ ಬೇಕಾದರೂ ಹಾಡ್ಬೋದು, ಹೊಗಳ್ಬೋದು, ಆದರೆ ವಾಸ್ತವದಲ್ಲಿ ಈ ಮೌಲ್ಯಗಳನ್ನು ನಾವು ಎಷ್ಟು ಅಳವಡಿಸಿಕೊಳ್ಳಲು ಸಾಧ್ಯ ಎನ್ನುವ ರೀತಿಯಲ್ಲಿ ಈ ಪುರುಷ ಸೂಕ್ತವನ್ನು ವಿವರಿಸ್ತಾ ಇರುವಂಥದ್ದು. ಇನ್ನು ಬರುವಂತಹ ಕವಿತೆ ಅಂದರೆ ಕಾಲ ನಿಲ್ಲುವುದಿಲ್ಲ. ಕಾಲ ನಿಲ್ಲುವುದಿಲ್ಲ ಕವಿತೆಯನ್ನು ಬರೆದವರು ಚನ್ನವೀರ ಕಣವಿಯವರು. ಇಲ್ಲಿ ಹೆಸರೇ ಸೂಚಿಸುವಂತೆ ಕಾಲ ಯಾವತ್ತೂ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಯಾವ ಮನುಷ್ಯನೂ ಕೂಡ ಅದನ್ನು ಹಿಡಿದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೀತಿ ಒಂದು ಪ್ರಕೃತಿಯನ್ನು, ಅದರ ಬೆಳವಣಿಗೆ ಅಥವಾ ಅದರ ಪ್ರಕೃತಿಯನ್ನು ಹಿಡಿದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಕಾಲ, ಪ್ರಕೃತಿ, ಮನುಷ್ಯ ಈ ಮೂರು ನಡುವೆ ನಿಕಟವಾದ ಸಂಬಂಧ ಇದೆ. ಪ್ರಕೃತಿಯನ್ನಾಗಲಿ, ಕಾಲವನ್ನಾಗಲಿ, ಮನುಷ್ಯರನ್ನಾಗಲಿ ಯಾರು ಕೂಡ ಆ ಮನುಷ್ಯ ಆ ಪ್ರಕೃತಿ ಮತ್ತು ಕಾಲವನ್ನು ಹಿಡಿಯುತ್ತೇನೆ, ಗೆಲ್ಲುತ್ತೇನೆ, ನಾನು ಅದನ್ನು ಹಿಡಿದೇ ಸಾಧಿಸುತ್ತೇನೆ ಎನ್ನುವಂಥದ್ದು ಮೂರ್ಖತನ. ಅದು ತುಂಬ ಹುಸಿಯಾದ ಮಾತು, ಅದನ್ನು ಸತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಾಲ ನಿಲ್ಲುವುದಿಲ್ಲ. ಕಾಲವನ್ನು ಹಿಡಿತೇನೆ, ಕಾಲವನ್ನು ನಿಲ್ಲಿಸ್ತೇನೆ ಅಂತ ಹೇಳುವಂತಹ ಮನುಷ್ಯ ಅವನು ತಪ್ಪು ಹೇಳ್ತಾ ಇದ್ದಾನೆ, ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು. ಮನುಷ್ಯ, ಪ್ರಕೃತಿ, ಕಾಲ ಈ ಮೂರಕ್ಕೂ ಕೂಡ ನಿಕಟವಾದ ಸಂಬಂಧವಿರುವಂಥದ್ದನ್ನು ಹೇಳುವಂಥದ್ದು. ಕಾಲ ಹಿಡಿಯುತ್ತೇನೆ, ನಿಲ್ಲುತ್ತೇನೆ, ಗೆಲ್ಲುತ್ತೇನೆ ಎಂದು ಪ್ರಶ್ನಿಸುವ ಮನುಷ್ಯನ ಗ್ರಹಿಕೆ ಸಂಪೂರ್ಣವಾಗಿ ಹುಸಿ ಅಂತ ಇಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು. ಈ ಒಂದು ಸಾಲುಗಳನ್ನು ಸಂದರ್ಭ ಸಹಿತ ಬರೀಲಿಕ್ಕೆ ಅವರು ಕೇಳ್ತಾರೆ ನೋಡಿ. ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವುದಷ್ಟು ಸುಲಭವಲ್ಲ. ಇಲ್ಲಿ ನೋಡಿ, ಈ ಒಂದು ಸಾಲು ಪದ್ಯದ ಸಾಲನ್ನು ಕೂಡ ಬೇಕಾದರೆ ಅವರು ಕೇಳುವಂಥದ್ದು ಸಂದರ್ಭ ಸ್ವಾರಸ್ಯದಲ್ಲಿ. ಇಲ್ಲಿ ಅವರು ಹೇಳ್ತಾರೆ, ಕಾಲವನ್ನು ಹಿಡಿತೇನೆ ಅಂತ ಮನುಷ್ಯ ಹೋಗ್ತಾನೆ, ಆದರೆ ಅದೇನು ಕುದುರೆ ಏರಿ ಅದನ್ನು ಲಗಾಮು ಹಿಡಿದು ಸವಾರಿ ಮಾಡುವಷ್ಟು ಸುಲಭವ ಅಂತ ಇಲ್ಲಿ ಲೇಖಕರು ಕೇಳ್ತಾ ಇರುವಂಥದ್ದು. ಒಂದು ಕುದುರೆಯನ್ನು ಏರಿ ನಾನು ಅದರ ಲಗಾಮನ್ನು ಹಿಡಿದು ಕುದುರೆಯನ್ನು ನಿಲ್ಲಿಸುತ್ತೇನೆ ಎನ್ನುವ ರೀತಿಯಲ್ಲಿ ಕಾಲವನ್ನು ನಾನು ಹಿಡಿದು ನಿಲ್ಲಿಸುತ್ತೇನೆ, ಕಾಲವನ್ನು ನಾನು ತಡಿತೇನೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಸುಲಭದ ಮಾತಲ್ಲ, ಅದು ಸಾಧ್ಯ ಇಲ್ಲ. ಆ ರೀತಿಯ ಒಂದನ್ನು ಕನಸನ್ನು ನೀನಿದ್ರೆ ಖಂಡಿತವಾಗಿಯೂ ಅದು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಕಾಲ ನಿಲ್ಲುವುದಿಲ್ಲ ಕವಿತೆಯಲ್ಲಿ ಲೇಖಕರು ವಿವರಿಸ್ತಾ ಇರುವಂಥದ್ದು. ಇನ್ನೊಂದು ಸಾಲು ನೋಡಿ, ನೈವೇದ್ಯಕ್ಕೆ ಪಾಕವೇ ಸಿದ್ಧವಾಗಿಲ್ಲ, ಆಗಲೇ ಪ್ರಸಾದ ಹಂಚಿದ್ದೇವೆ. ಈ ಒಂದು ವಾಕ್ಯದ ಪ್ರಬಂಧವನ್ನು ನೀವು ನೋಡಿದರೆ ಇದರಲ್ಲಿ ಲೇಖಕರು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಒಂದು ಯಾವುದೇ ಒಂದು ವಿಚಾರ ಅಂತ ಬಂದಾಗ ಒಂದು ಕವಿತೆ ಆ ಒಂದು ಖಚಿತ ನಿಲುವನ್ನು ಅವರು ಕವಿತೆಯಲ್ಲಿ ಶೋಧಿಸ್ತಾ ಒಂದು ತೀರ್ಮಾನಗಳಿಗೆ ಬರುವುದಿಲ್ಲ. ಬದಲಿಗೆ ಏನು ಹೇಳ್ತಾ ಇದ್ದಾರೆ, ಈ ಒಂದು ನಿಸರ್ಗವೇ ಮನುಷ್ಯನ ಶಕ್ತಿ, ನಿಸರ್ಗಕ್ಕಿಂತ ಮನುಷ್ಯನ ಶಕ್ತಿ ಏನೂ ಇಲ್ಲ, ನಿಸರ್ಗದ ಶಕ್ತಿಯೇ ಹೆಚ್ಚು. ಮನುಷ್ಯನ ಶಕ್ತಿಯಿಂದ ಬಹಳ ಹಿರಿದಾಗಿರುವಂಥದ್ದು ಈ ನಿಸರ್ಗದ ಶಕ್ತಿ. ಮನುಷ್ಯನು ಈ ನಿಸರ್ಗದ ಒಂದು ಭಾಗವಾಗಿ, ಕಾಲದ ಒಂದು ಭಾಗವಾಗಿ ಬದುಕುತ್ತಾ ಸಾಗ್ತಾ ಇದ್ದಾನೆ. ಕಾಲವನ್ನು ಮೀರಿ ಹೋಗ್ತೇನೆ, ಕಾಲವನ್ನು ಮೀರಿ ಎಲ್ಲವನ್ನು ಮಾಡ್ತೇನೆ ಅಂತ ಅಂದುಕೊಳ್ಳುವಂಥದ್ದು ಅದೊಂದು ಭ್ರಮೆ. ಅದು ಮನುಷ್ಯನ ಭ್ರಮೆಗೆ ಇರುವಂಥದ್ದು. ಮತ್ತೆ ಮತ್ತೆ ನಿಸರ್ಗ ನಮಗೆ ತೋರಿಸಿಕೊಡ್ತದೆ, ಅದುವೇ ಜೈಗಳಿಸುವಂಥದ್ದು. ಅದಕ್ಕೆ
ಅದಕ್ಕೆ ಶಕ್ತಿ ಇರುವಂಥದ್ದು ಎನ್ನುವಂಥದ್ದು ಎಲ್ಲಿಯೂ ಕೂಡ ವಾಸ್ತವದ ನಿಲುವನ್ನು ಬಿಟ್ಟುಕೊಡದೆ ಭಾವುಕವಾದ ತೀರ್ಮಾನಗಳಿಗೆ ಬರದೆ ಸೋತು ಹತಾಶರಾಗದೆ ಕಾಲದ ಆಘಾತ ಶಕ್ತಿ, ಕಾಲದ ಬಗ್ಗೆ, ಕಾಲದ ಒಂದು ಶಕ್ತಿಯ ಬಗ್ಗೆ ತಿಳಿದುಕೊಂಡು ಅದರ ಜೊತೆಗೆ ನಾವು ಜೀವನವನ್ನು ಸಾಗಿಸಬೇಕು. ಅವರು ಹೇಳ್ತಾ ಇರುವಂಥದ್ದು ಮನುಷ್ಯನ ಚರಿತ್ರೆ ಹೇಗೆ ನಿರಂತರವಾಗಿ ಕಾಲಕ್ಕೆ ಬದ್ಧವಾಗಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ಸಾಗುವಂಥದ್ದನ್ನು ಮಾಡಬೇಕು. ಅದಕ್ಕಿಂತ ಹೊರತು ಮಿತಿ ಮೀರಿ ವರ್ತಿಸಿದರೆ ಅದು ಮನುಷ್ಯನಿಗಿರುವಂತಹ ಸೋಲು, ಮನುಷ್ಯನಿಗೆ ಕಟ್ಟಿಟ್ಟ ಬುದ್ಧಿ, ಸೋಲು ಗೆಲುವುಗಳು ಮನುಷ್ಯನಿಗೆ ಯಾವತ್ತೂ ನಿರಂತರವಾದಂಥದ್ದು. ಅದರ ಜೊತೆಗೆ ನಾವು ಕಾಲದ ಜೊತೆಗೆ ಹೋಗಬೇಕು. ಕಾಲವನ್ನು ಬದಲಿಸಲಿಕ್ಕಾಗಲಿ ಕಾಲವನ್ನು ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ನೈವೇದ್ಯಕ್ಕೆ ಪಾಕವೇ ಸಿದ್ಧವಾಗಿಲ್ಲ. ಒಂದು ನೈವೇದ್ಯವನ್ನು ಮಾಡಬೇಕಾದ್ರೆ ಅದಕ್ಕೆ ಅದರದೇ ಪಾಕ ಆಗಬೇಕು. ಅದರಿಂದ ಮೊದಲೇ ನಾನು ಪ್ರಸಾದವನ್ನು ಹಂಚುತ್ತೇನೆ ಎನ್ನುವಂಥದ್ದು ಇದೆಯಲ್ಲ, ಅದು ನಿಜವಾಗಿ ಒಂದು ಭ್ರಮೆಯ ರೀತಿಯಲ್ಲಿ ಹೇಳುವಂಥದ್ದು. ಕಾಲವನ್ನು ನಿಲ್ಲಿಸಿ ನಾನು ನನ್ನ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೇನೆ ಅಂತ ಅಂದುಕೊಂಡ್ರೆ ಅದೆಲ್ಲ ಕೂಡ ಸುಳ್ಳು, ಅದೆಲ್ಲ ಭ್ರಮೆಯಾಗಿ ಉಳಿತದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಸಾಧಿಸಿರುವ ಭ್ರಮೆಯಲ್ಲಿ ನಾವು ಕಳೆದು ಹೋಗುತ್ತಿದ್ದೇವೆ ಅಷ್ಟೇ. ಆಧುನಿಕ ಮಾನವನ ವೈಜ್ಞಾನಿಕ ಪ್ರಗತಿ ಮಾನವತೆಗೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿಲ್ಲ. ಒಟ್ಟಿನಲ್ಲಿ ಭ್ರಮೆಗೆ ಇಟ್ಟು ನಾವು ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ಅದನ್ನು ಬದಲಿಸಲಿಕ್ಕೆ ಸಾಧ್ಯ, ಇದನ್ನು ಬದಲಿಸ್ತೇನೆ ಎನ್ನುವಂಥದ್ದು ಇದೆಯಲ್ಲ, ಅದು ಒಂದು ಭ್ರಮೆ ಎನ್ನುವಂಥದ್ದನ್ನು ಲೇಖಕರು ವಿವರಿಸ್ತಾ ಹೋಗುವಂಥದ್ದು ನಾವು ಕಾಲ ನಿಲ್ಲುವುದಿಲ್ಲ ಕವಿತೆಯಲ್ಲಿ ಕಾಣಬಹುದಾಗಿದೆ. ಯಾರು ಬರೆದಿದ್ದಾರೆ? ಚನ್ನವೀರ ಕಣವಿಯವರು ಬರೆದಿರುವಂತಹ ಒಂದು ಕವಿತೆ. ಇದರಲ್ಲಿ ಕಠಿಣ ಪದಗಳ ಅರ್ಥ ಕೂಡ ಇದೆ ನೋಡಿ. ಇಲ್ಲಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ನೋಡಿ. ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವಷ್ಟು ಸುಲಭವಲ್ಲ. ಅಂದರೆ ಲೇಖಕರು ಇಲ್ಲಿ ವಿವರಿಸುವಂಥದ್ದು ಇಷ್ಟೇ. ಸಂದರ್ಭ ಸಹಿತ ವಿವರಿಸುವಾಗ ನಾವು ಬರೀಬೇಕು, ಮನುಷ್ಯ ಕಾಲವನ್ನು ಹಿಡಿದು ನಾನು ನಿಲ್ಲಿಸುತ್ತೇನೆ, ಕಾಲವನ್ನು ತಡೆ ಹಿಡಿತೇನೆ, ಅದನ್ನು ಹಿಡಿದು ನಿಲ್ಲಿಸಿ ನನಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸ್ತೇನೆ ಅಂತ ಅಂದುಕೊಳ್ತಾನೆ. ಆದರೆ ಕಾಲವನ್ನು ನಿಲ್ಲಿಸುವಂಥದ್ದು, ಅದನ್ನು ಹಿಡಿಯುವುದು ಅಂದರೆ ಕುದುರೆ ಏರಿ ಲಗಾಮು ಹಿಡಿದು ಕುದುರೆಯನ್ನು ನಿಲ್ಲಿಸ್ತೇನೆ, ಕುದುರೆಯ ಸವಾರಿಯನ್ನು ಮಾಡುವಷ್ಟು ಸುಲಭ ಅಂತ ಮನುಷ್ಯ ಅಂದುಕೊಂಡಿದ್ದಾನೆ. ಅದು ಅವನ ಭ್ರಮೆ, ಅದು ಅವನ ಸುಳ್ಳು. ಈ ರೀತಿಯಾಗಿ ನೀವು ವಿವರಿಸ್ತಾ ಹೋಗಿ. ಅದಾದ ನಂತರ ಬರುವಂತಹ ಕವಿತೆ ಗಂಗಾಮಯಿ ಕವಿತೆ. ಗಂಗಾಮಯಿ ಕವಿತೆಯನ್ನು ಬರೆದವರು ಚಂದ್ರಶೇಖರ ಕಂಬಾರರವರು. ಚಂದ್ರಶೇಖರ ಕಂಬಾರವರು ಗಂಗಾಮಯಿ ಕವಿತೆಯನ್ನು ವಿವರಿಸ್ತಾ ನೀರು ಹಾಳಾಗ್ತಾ ಇದೆ, ನೀರು ಮಲಿನ ಆಗ್ತಾ ಇದೆ ಎನ್ನುವಂಥದ್ದನ್ನು ಇಲ್ಲಿ ಅವರು ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು. ಇಲ್ಲಿ ಲೇಖಕರು ಮುಖ್ಯವಾಗಿ ಅವರ ಊರಿನ ಕೆರೆಯ ಒಂದು ಕಟು ವಾಸ್ತವತೆಯ ಬಗ್ಗೆ, ಸತ್ಯದ ಕಥೆಯನ್ನು ಅವರು ವಿವರಿಸ್ತಾ ಇದ್ದಾರೆ. ಗಂಗಾಮಯಿ ಎನ್ನುವಂತಹ ಕವಿತೆಯಲ್ಲಿ ಲೇಖಕರು ಚಂದ್ರಶೇಖರ ಕಂಬಾರರು ಅವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅವರ ಒಂದು ತಮ್ಮೂರ ಕೆರೆಯ ಒಂದು ಪರಿಸ್ಥಿತಿಯನ್ನು ಅವರು ಹೇಳ್ತಾ ಇದ್ದಾರೆ. ಅವರ ಒಂದು ಕೆರೆಯಿಂದ ಕೆರೆಯು ಯಾವ ರೀತಿ ಅನ್ಯಾಯವಾಗ್ತಾ ಇದೆ, ಅದು ಯಾವ ರೀತಿ ಹಾಳಾಗ್ತಾ ಇದೆ ಎನ್ನುವಂಥದ್ದನ್ನು ಇಲ್ಲಿ ಅವರು ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು. ಗಂಗಾಮಯಿ ಕವಿತೆಯನ್ನು ಅವರು ಚಂದ್ರಶೇಖರ ಕಂಬಾರರು ತಮ್ಮೂರ ಕೆರೆಯ ಕಟು ವಾಸ್ತವದ ಚಿತ್ರಣವನ್ನು ಇಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮ್ಮೂರ ಕೆರೆಯೊಂದಿಗೆ ನಿಕಟವಾಗಿ ಎಲ್ಲ ಪ್ರಾಣಿಗಳು ಬಂದು ನೀರನ್ನು ಕುಡಿತದೆ, ಪಶುಗಳು ಬಂದು ನೀರನ್ನು ಕುಡಿತದೆ, ಕ್ರಿಮಿ ಕೀಟಗಳು ಬರುತ್ತದೆ, ಸಸ್ಯಗಳು ಸಂಕಲಗಳು ಎಲ್ಲ ಕೂಡ ಈ ಕೆರೆಯಲ್ಲಿದೆ. ಮನುಷ್ಯ ಜಗತ್ತಿನ ಬದುಕನ್ನು, ಅವು ಪರಸ್ಪರ ಒಂದಕ್ಕೊಂದು ಹಣಿದುಕೊಂಡು ಬದುಕಬಹುದಾದ ಬಗೆಯನ್ನು, ಅದರ ಸಂಕೀರ್ಣತೆಯನ್ನು ಶೋಧಿಸಿ ನೋಡುವ ಆಶಯವನ್ನು ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಒಂದು ಕೆರೆ, ಒಂದು ಗಂಗಾಮಯಿ ಅಂದರೆ ಗಂಗಾ ತಾಯಿ, ನೀರು ಮಾತೆಯಾಗಿದ್ದಾಳೆ. ಅವಳ ಜೊತೆಗೆ ಎಲ್ಲರೂ ಕೂಡ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ. ಪಶು, ಪ್ರಾಣಿ, ಪಕ್ಷಿ, ಜೀವ ಸಂಕುಲಗಳು, ಕ್ರಿಮಿಗಳು, ಕೀಟಗಳು, ಸಸ್ಯಗಳು ಎಲ್ಲ ಕೂಡ, ಮನುಷ್ಯ ಎಲ್ಲ ಕೂಡ ಒಂದಕ್ಕೊಂದು ಹಣಿದುಕೊಂಡಿರುವಂಥದ್ದು. ಅದರಿಂದ ಈ ಗಂಗೆಯನ್ನು ಮಲಿನ ಮಾಡುವಂಥದ್ದು, ಹಾಳು ಮಾಡುವಂಥದ್ದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮೂರ ಕೆರೆಯೊಂದನ್ನು, ಅದರ ಸುತ್ತ ಹೆಣೆದುಕೊಂಡಿರಬಹುದಾದ ಜೀವ ಸಂಕುಲವನ್ನು ವರ್ಣಿಸುತ್ತಲೇ ಇಡೀ ಕೆರೆಯ ಚಿತ್ರಣವನ್ನು ಒಂದು ರೂಪಕವೆಂಬಂತೆ ಬಳಸಿಕೊಂಡು ನಮ್ಮ ಭಾರತದ ಸನಾತನ ಬದುಕಿಗೂ ಪರಂಪರೆಗೂ ಸಂಬಂಧ
ಕಲ್ಪಿಸಿ ನಮ್ಮ ಸಂಸ್ಕೃತಿಯನ್ನು, ಅದರ ಮಿತಿ ಮೇರೆಗಳನ್ನು ಶೋಧಿಸಿ ನೋಡುವ ಆಯಾಮವನ್ನು ಕವಿತೆ ಇಲ್ಲಿ ಒಳಗೊಂಡಿರುವಂಥದ್ದು ಅರ್ಥವನ್ನು ನಾವು ನೋಡ್ತಾ ಹೋಗ್ಬೋದು. ಗಂಗಾಮಯಿ ಕವಿತೆಯಲ್ಲಿ ಇದು ಅವರ ಊರಿನ ಕೆರೆ ಯಾವ ರೀತಿ ಒಂದು ಜನರಿಗೆ ಸಂಪರ್ಕವನ್ನು ಹೊಂದಿದೆ, ಎಲ್ಲ ಜೀವ ಸಂಕುಲಗಳನ್ನು ಹೇಗೆ ಸಂಬಂಧಿಸಿದೆ ಎನ್ನುವಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಮೊದಲನೆಯ ಭಾಗದಲ್ಲಿ ಕೆರೆಯ ಸ್ವರೂಪ, ಕೆರೆಯ ಸ್ಥೂಲವಾಗಿದೆ ಅದನ್ನು ವಿವರಿಸ್ತಾರೆ. ಕೆರೆ ತುಂಬ ದೊಡ್ಡದಿದೆ, ಅದು ತುಂಬ ದೊಡ್ಡದಾಗಿದೆ, ಎಲ್ಲರೂ ಕೂಡ ಬಳಸ್ತಾರೆ ಎನ್ನುವಂಥದ್ದನ್ನು ಮೊದಲಿಗೆ ಹೇಳ್ತಾರೆ. ಎರಡನೆಯ ಭಾಗದಲ್ಲಿ ಹೇಳ್ತಾರೆ ಕೆರೆಯೊಂದಿಗೆ ಅಂಟಿ ಬಂದಿರಬಹುದಾದ ಜೀವ ಜಗತ್ತು ಮನುಷ್ಯ ಜಗತ್ತನ್ನು ಒಳಗೊಂಡಂತೆ ಪಡೆದಿರಬಹುದಾದ ಸಂಕೀರ್ಣತೆಯ ಹುಡುಕುತ್ತಿರುವಂತೆ ವರ್ಣನೆಯನ್ನು ಮಾಡಿ ಬಂದಿದ್ದಾರೆ. ಇಲ್ಲಿ ಲೇಖಕರು ಎರಡನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕೆರೆಗೂ ಮನುಷ್ಯ, ಪ್ರಾಣಿ, ಜೀವ ಸಂಕುಲಕ್ಕೂ ನಿಕಟ ಸಂಬಂಧವಿದೆ ಎಂದು ವರ್ಣನೆ ಮಾಡ್ತಾರೆ. ಮೂರನೆಯ ಭಾಗದಲ್ಲಿ ಗಂಗಾಮಯಿ ಕೆರೆಯ ಆಳ ಪಾತಾಳದೊಂದಿಗಿನ ಸಂಬಂಧದ ವರ್ಣನೆಯನ್ನು ಹೇಳ್ತಾ ಇದ್ದಾರೆ. ಈ ಗಂಗಾಮಯಿ ಕೆರೆಯು ತುಂಬ ವಿಶಾಲವಾಗಿದೆ, ತುಂಬ ದೊಡ್ಡದಾಗಿದೆ, ಅದೇ ರೀತಿ ಆಳ ಕೂಡ ಆಗಿದೆ, ಅದು ತುಂಬ ಆಳ ಪಾತಾಳದೊಂದಿಗೆ ಕೂಡ ಸಂಬಂಧ ಹೊಂದಿದೆ ಅಂತ ಹೇಳ್ತಾರೆ. ನಾಲ್ಕನೆಯ ಭಾಗದಲ್ಲಿ ತನ್ನ ವರ್ತಮಾನದ ಕಾಲದಲ್ಲಿ ಈ ಕೆರೆಯೊಂದಿಗಿನ ಮನುಷ್ಯ ಸಂಬಂಧ ಯಾವ ರೀತಿ ರೂಪುಗೊಂಡು ಬದುಕು ಸಾಗುತ್ತಿದೆ ಎಂಬುದನ್ನು ಕೂಡ ವರ್ಣಿಸಲು ಅವರು ಪ್ರಯತ್ನಿಸಲಾಗಿದೆ. ಇಷ್ಟು ನಿಮಗೆ ಈ ಗಂಗಾಮಯಿ ಕಥೆಯಲ್ಲಿ ಗೊತ್ತಿದ್ದರೆ ಸಾಕು. ಇದರಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯದ ಸಾಲುಗಳನ್ನು ನೋಡಿಕೊಳ್ಳಿ, ಹಾಗೆ ಪುಸ್ತಕದಲ್ಲಿ ಕೆಲವೊಂದನ್ನು ಹುಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಬರುವಂಥದ್ದು ಬದಲಾದ ಇತಿಹಾಸ. ಡಾಕ್ಟರ್ ರಾಮೇಗೌಡರವರು ಬರೆದಿರುವಂತಹ ಬದಲಾದ ಇತಿಹಾಸ. ಬದಲಾದ ಇತಿಹಾಸ ಕವಿತೆಯನ್ನು ರಾಘವ್ ಅವರ ಆರದಿರಲಿ ಈ ಬೆಳಕು ಎನ್ನುವ ಸಂಕಲನದಿಂದ ಆರಿಸಲಾಗಿದೆ ಅಂತ ಹೇಳ್ತಾರೆ. ಈ ಒಂದು ಕವಿತೆ ಮುಖ್ಯವಾಗಿ ಕೆಳವರ್ಗ ಮತ್ತು ಮೇಲ್ವರ್ಗ ಎಂಬ ತಾರತಮ್ಯ ಮಾಡ್ತಾ ಇದ್ದಾರೆ. ಈ ಒಂದು ಕವಿತೆ ಭಾರತದ ಇತಿಹಾಸದಿಂದಲೇ ಹರಿದು ಬಂದಿರುವಂತಹ ಮೇಲು ಕೀಳು, ಮೇಲ್ವರ್ಗದವರು ಕೆಳವರ್ಗದವರು ಎಂಬ ತಾರತಮ್ಯವನ್ನು, ಅವರ ಶೋಷಣೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಜಾತಿ ಭೇದದ ಕ್ರೂರ ಮುಖವನ್ನು ಕಂಡು ಇಂತಹ ಪ್ರಬಲವಾದ ತಾರತಮ್ಯತೆ, ಅಮಾನವೀಯತೆ ತೊಲಗಲು ಪರಿಹಾರವೇನು ಎಂದು ಚಿಂತಿಸಿ ಈ ಪರಿಹಾರದ ಮೂಲಕ ತನ್ನ ಸುತ್ತಲೂ ತುಂಬಿ ಹರಿಯುವಂತಹ ಕೊಳಕು ಕ್ರೂರ ಮುಖ ಬದಲಾಗಬಲ್ಲದು. ಹಾಗೆ ಬದಲಾಗಿರುವ ಮುಖವನ್ನು ಕಂಡು ಗೆಲುವಿನಲ್ಲಿ ಹರ್ಷದಲ್ಲಿ ಮುಕ್ತಾಯವಾಗ್ತದೆ. ಅದಕ್ಕೋಸ್ಕರ ಹೋರಾಟವನ್ನು ಇಲ್ಲಿ ಮಾಡಿರ್ತಾರೆ. ಮೇಲ್ವರ್ಗದವರು ಕೆಳವರ್ಗದವರು ಅಂತ ತುಂಬಾ ಭೇದ ಭಾವಗಳನ್ನು ಮಾಡ್ತಾಯಿದ್ರು. ಸಮಾನತೆ ಇರಲಿಲ್ಲ. ಅದನ್ನೆಲ್ಲ ಹೋಗಲಾಡಿಸುವಂತಹ ಒಂದು ಹೋಗಲಾಡಿಸಿ ನಂತರ ಗೆಲುವನ್ನು ಬರುವಂಥದ್ದು, ಸುಖ ಬರುವಂಥದ್ದು, ಖುಷಿ ಸಿಗುವಂಥದ್ದು ಮುಖಾಂತರ ಈ ಕವಿತೆ ಮುಕ್ತಾಯವಾಗ್ತದೆ. ಕವಿತೆ ಜಾತಿ ತಾರತಮ್ಯತೆ, ವರ್ಗ ತಾರತಮ್ಯತೆ, ದಾರುಣ ಕಥೆಯನ್ನು 5 ಖಂಡಗಳಲ್ಲಿ ಲೇಖಕರು ವಿವರಿಸ್ತಾ ಹೋಗ್ತಾರೆ. ಈ ಒಂದು ಸಾಲುಗಳನ್ನು ನೋಡಿಕೊಳ್ಳಿ. ಅಂಜಿಸುವವರ ಅಂಗಳದಲ್ಲಿ ಅಂಜುವವರ ಕತೆ, ಮುಳ್ಳು ಬೇಲಿಯ ಮೇಲಿನ ನವಿರು ಬಟ್ಟೆ, ಬಲಿಷ್ಠ ಬಾಹುಗಳೊಳಗೆ ಮುದುಡಿಕೊಂಡಿಹ ಬಾಳು, ನಡೆದು ಬಂದ ಕಡೆಗೆ ಬಿಡು ಸ್ವಲ್ಪ ದುರ್ಬೀನು. ಇದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗೆ ಬರುವಂತಹ ಒಂದು ಪ್ರಶ್ನೆ. ಇಲ್ಲಿ ಒಟ್ಟಿನಲ್ಲಿ ನೀವು ಇಲ್ಲೇನು ವಿವರಿಸಬೇಕು ಅಂತ ಹೇಳಿದರೆ, ಈ ಒಂದು ಕವಿತೆಯನ್ನು ಬದಲಾದ ಇತಿಹಾಸ ಎಂಬ ಹೊಸಗನ್ನಡದ ಕವಿತೆಯಿಂದ ಆರಿಸಲಾಗಿದೆ. ಬದಲಾದ ಇತಿಹಾಸ ಕವಿತೆಯನ್ನು ಬರೆದವರು ಡಾಕ್ಟರ್ ರಾಮೇಗೌಡರು ಅಂತ ಬರೀಬೇಕು. ಅದಾದ ನಂತರ ಈ ಒಂದು ಸಾಲುಗಳಲ್ಲಿ ವರ್ಗ ತಾರತಮ್ಯ, ಜಾತಿ ತಾರತಮ್ಯದ ಮೂಲಕ ಇತಿಹಾಸಗಳಿಂದ ಹರಿದುಕೊಂಡು ಬಂದ ಜೀತ ಪದ್ಧತಿ, ಅಂಜಿಸುವವರ ಅಂಗದಲ್ಲಿ ಅಂಜುವವರ ಕಥೆಯಾಗಿದೆ. ಅವರ ಬದುಕು ಯಾವ ರೀತಿ ಇತ್ತು ಅಂದರೆ, ಮುಳ್ಳಿನ ಮೇಲೆ ಬಿಟ್ಟಿದ್ದಂತಹ ಬಟ್ಟೆ ಯಾವ ರೀತಿ ಕಷ್ಟದಲ್ಲಿರ್ತದೆ, ಮುಳ್ಳು ಬೇಲಿಯ ಮೇಲಿನ ತೆಳುವಾದ ಬಟ್ಟೆ, ಸ್ವಲ್ಪ ಎಳೆದರೂ ಕೂಡ ಹರಿಯುವಂಥದ್ದು ಬಟ್ಟೆ ಎನ್ನುವಂಥದ್ದು. ಅದರಿಂದ ನಯನಾಜೂಕಾಗಿ ಅದರಿಂದ ಹೊರಬರಬೇಕು, ಯಾವ ಕ್ಷಣದಲ್ಲೂ ಕೂಡ ಹರಿದು ಹೋಗ್ಬೋದು, ಅದರಿಂದ ತುಂಬ ಜಾಗರೂಕರಾಗಿರಬೇಕು ಎನ್ನುವಂತಹ ಸಾಲುಗಳನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಇಂತಹವರು ತಮ್ಮ ಬದುಕಿನ ಇತಿಹಾಸವನ್ನು
ನಡೆದುಕೊಂಡು ಬಂದ ರೀತಿಯಲ್ಲಿ ದುರ್ಬೀನು ಬಿಟ್ಟು ನೋಡಿ ಸರಿಯಾಗಿ ಅರಿಯಬೇಕು. ಉಳ್ಳವರು ಮೇಲ್ಪಟ್ಟರ ಜನರು ಆಡಿದ ಆಟಕ್ಕೆ ಆ ಭಾನು ಕೂಡ ತುಸುಬಾಗಿರುವಂತೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಬದಲಾದ ಇತಿಹಾಸ ಕವಿತೆಯಲ್ಲಿ ಜಾತಿ ತಾರತಮ್ಯ, ವರ್ಗ ತಾರತಮ್ಯ, ಜೀತ ಪದ್ಧತಿ, ಗುಲಾಮಗಿರಿ ಪದ್ಧತಿ, ಅಸಮಾನತೆ, ಶೋಷಣೆ, ಅನ್ಯಾಯ ಇದೆಲ್ಲ ಕೂಡ ಇದರಲ್ಲಿ ಕಾಣ್ತಾ ಇದೆ. ಮುಳ್ಳಿನ ಮೇಲಿನ ಬಟ್ಟೆಯಂತಿದೆ ಅವರ ಜೀವನ ಅಂತ ಇಲ್ಲಿ ಕೆಳವರ್ಗದ ಜನರ ಜೀವನದ ಬಗ್ಗೆ ಹೇಳ್ತಾ ಇದ್ದಾರೆ. ಬಡವರ, ಶೋಷಿತರ ಜೀವನದ ಬಗ್ಗೆ ವಿವರಿಸ್ತಾ ಇದ್ದಾರೆ. ಅವರ ಜೀವನ ಒಂದು ಮುಳ್ಳಿನ ಮೇಲೆ ಬಿದ್ದಂತಹ ಬಟ್ಟೆಯಂತೆ, ಸ್ವಲ್ಪ ಎಡವಿದ್ರೂ ಕೂಡ ಹರಿಯುವಂಥದ್ದು ಬಟ್ಟೆಯೇ. ಅದರಿಂದ ಅತ್ಯಂತ ನಾಜೂಕಾಗಿ, ಅತ್ಯಂತ ನಿಧಾನದಲ್ಲಿ, ತಾಳ್ಮೆಯಿಂದ ಬಟ್ಟೆಯನ್ನು ತೆಗಿಬೇಕು, ಇಲ್ಲವಾದರೆ ಅವರ ಜೀವನವೇ ಹಾಳಾಗಿ ಹೋಗುವಂಥದ್ದು ಅಂತ ಇಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು. ಬದಲಾದ ಇತಿಹಾಸ, ಡಾಕ್ಟರ್ ರಾಮೇಗೌಡರು. ಮುಳ್ಳು ಬೇಲಿಯ ಮೇಲಿನ ನವರು ಬಟ್ಟೆ ನೋಡಿ, ಇದು ಇಲ್ಲಿಗೆ ಬಂದಿರುವಂಥ ಸಂದರ್ಭ ಸ್ವಾರಸ್ಯ. ಕಣಕಣದೊಳಗೆ ಹರಿದಿದೆ ಬುಲ್ಡೋಜರಿನ ಜೋರು, ಒಳಗೆ ಒತ್ತರಿಸಿದ ಇತಿಹಾಸದ ತೇರು. ಇಲ್ಲಿದೆ ನೋಡಿ, ಅದು ಈ ಪದ್ಯಗಳು ಸಂದರ್ಭ ಸ್ವಾರಸ್ಯಕ್ಕೆ ಬಂದಾಗ ಈ ಬುಲ್ಡೋಜರ್ ಅಂದರೆ ಈ ದಲಿತರು ಅಥವಾ ಈ ಏನು ಹೇಳ್ತಾರೆ ಹಿಂದುಳಿದ ಜನರು, ಅವರಿಗೆ ಕಷ್ಟವನ್ನು ಕೊಡ್ತಾ ಇದ್ದಾರೆ. ಅವರ ಮನೆಗಳನ್ನೆಲ್ಲ ಬುಲ್ಡೋಜರ್ ಮುಖಾಂತರ ತೆಗಿತಿದ್ದಾರೆ. ತನ್ನ ಇತಿಹಾಸ ತಿಳಿದು ಎದ್ದು ನಿಂತಿರುವ ಯುವಕರು, ಇಲ್ಲ ನಾವು ಏನನ್ನು ಬಿಟ್ಟು ಕೊಡುವುದಿಲ್ಲ, ನಾವೆಲ್ಲರೂ ಕೂಡ ಒಂದಾಗಿ ಹೋಗ್ತೇವೆ ಅಂತ ಇದ್ದಾಗ ಮಾತ್ರ ಇದನ್ನೆಲ್ಲ ತಡಿಲಿಕ್ಕೆ ಸಾಧ್ಯ. ಯುವಕರೆಲ್ಲ ಹೆದರಿ ಕೂತ್ಕೊಂಡ್ರೆ ಎಲ್ಲ ಕೂಡ ಅನ್ಯಾಯ ಮಾಡ್ತಾರೆ, ಶೋಷಣೆ ಮಾಡ್ತಾರೆ. ಆದರೆ ಅವರೆಲ್ಲರೂ ಕೂಡ ಎದ್ದು ನಿಂತು ತಮಗಾಗಿರುವಂಥ ಅನ್ಯಾಯಕ್ಕೆ ಅವರು ಎದ್ದು ನಿಲ್ಲಬೇಕು, ಸಿದ್ಧರಾಗಬೇಕು. ಅವರ ಕಣಕಣದಲ್ಲಿ ಬುಲ್ಡೋಜರಿನಂತೆ ಎಲ್ಲವನ್ನು ನಾಶ ಮಾಡುವ ಜೋರು, ಒತ್ತಡ ಹರಿಯುತ್ತಿದೆ. ಅಂದರೆ ಆ ಯುವಕರಲ್ಲಿ ಆ ರೀತಿಯ ಒಂದು ಶಕ್ತಿ ಇದೆ. ಬುಲ್ಡೋಜರ್ನಷ್ಟು ಶಕ್ತಿ ಆ ಯುವಕರಲ್ಲಿದೆ. ಅವರು ಎದ್ದು ನಿಲ್ಲಬೇಕು, ಅವರು ಅದನ್ನು ತಡಿಬೇಕು. ಅವರಿಗಾಗುವಂತಹ ಶೋಷಣೆ, ಅನ್ಯಾಯ, ಅಕ್ರಮವನ್ನು ಅವರು ಎದ್ದು ನಿಂತು ಅದನ್ನು ಮುನ್ನುಗ್ಗಿ ಅದನ್ನು ಕಾಯಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ಇದನ್ನೆಲ್ಲ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ಖಂಡಿತವಾಗಿಯೂ ಬದಲಾವಣೆ ಮಾಡಲಿಕ್ಕಾಗ್ತದೆ. ಹಾಗೆ ಈ ಒಂದು ಇತಿಹಾಸ ಬದಲಾವಣೆ ಕೂಡ ಆಗಿದೆ. ಕಟ್ಟಿದಾಗ ಮಾತ್ರ ಯಶಸ್ಸು ನಮ್ಮದಾಗ್ತದೆ. ಇಂತಹ ಯುವಕರು ತಮ್ಮ ವರ್ತಮಾನದಲ್ಲಿ ಇರಬಹುದಾದ ತಂಪಿಗಾಗಿ ಈಗ ಅವರಿದ್ದು ನಿಲ್ಲಬೇಕು. ಸಕ್ಕರೆ ನಿದ್ದೆಗೆ ಅವರು ವಿಮುಖನಾಗಿದ್ದಾನೆ. ಇಂತಹ ಯುವಕರು ಒಗ್ಗಟ್ಟಾಗಿ ಇತಿಹಾಸದ ವಿರುದ್ಧ ತಿರುಗಿ ನಿಂತರೆ ಆಗ ಬದಲಾವಣೆ ಉಂಟಾಗ್ತದೆ ಎನ್ನುವಂಥದ್ದನ್ನು ಕವಿಯಲ್ಲಿ ವಿವರಿಸ್ತಾ ಇದ್ದಾರೆ. ಇವಿಷ್ಟು 4 ಪದ್ಯಗಳು ಘಟಕ 3ರಲ್ಲಿ ಬರುವಂತಹ ಕವಿತೆಗಳು. ಇನ್ನು ಬರುವಂತಹ ಘಟಕ 4 ಅದರಲ್ಲಿ ಕೂಡ 4 ಪದ್ಯಗಳನ್ನು ನಾವು ಕಾಣ್ಬೋದು. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.